ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಗ್ರಾನೈಟ್ ಫ್ಯಾಕ್ಟರಿಗಳಿಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಭೇಟಿ. ಅನುಮತಿ ರಹಿತ ಫ್ಯಾಕ್ಟರಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ. ಭಾರೀ ಕುತೂಹಲ ಮೂಡಿಸಿದ್ದ ದೇವರ ಚಿತ್ರ ಇಂದು ತೆರೆಗೆ. ಬಿಡುಗಡೆಗೊಂಡ ಸಿನಿಮಾ ವೀಕ್ಷಿಸಲು ಚಿಕ್ಕಬಳ್ಳಾಪುರದಲ್ಲಿ ನೂಕುನುಗ್ಗಲು. ತುಮಕೂರು ಯಶವಂತಪುರ ಹೊಸ ಮೆಮು ರೈಲು ಲೋಕಾರ್ಪಣೆ. ತುಮಕೂರನ್ನ ಮತ್ತೊಂದು ಬೆಂಗಳೂರನ್ನಾಗಿ ಮಾಡುವ ಆಸೆ. 4 ಪಥದ ರೈಲ್ವೆ ಹಳಿಗಳನ್ನಾಗಿ ಮಾಡಲು ಕ್ರಮ. ಸಚಿವ ಸೋಮಣ್ಣ. ನರೇಗಾದಡಿಯಲ್ಲಿ ದಾಳಿಂಬೆ ಬೆಳೆದ ರೈತ. ಮೊದಲ ಫಸಲಿನಲ್ಲೇ ಭರ್ಜರಿ ಲಾಭದ ನಿರೀಕ್ಷೆ. ವಾರ್ತೆಗಳ ವಿವರ. ಕಲ್ಲು ಕತ್ತರಿಸುವ ಫ್ಯಾಕ್ಟರಿಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ತಂಡ ಭೇಟಿ ನೀಡುವುದರ ಮೂಲಕ ಅನುಮತಿ ರಹಿತ ಫ್ಯಾಕ್ಟರಿಗಳಿಗೆ ಅನುಮತಿ ಪಡೆದುಕೊಳ್ಳುವಂತೆ ಸೂಚಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ತೈಲಗೆರೆ, ಕೋಯಿರ, ಕೋಡಗುರ್ಕಿ, ಮೀಸಗನಹಳ್ಳಿ ಗ್ರಾಮಗಳ ಸುತ್ತಮುತ್ತಲಿನ ಗಣಿಗಾರಿಕೆ ಪ್ರದೇಶದ ಬಳಿಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಕಲ್ಲು ಕತ್ತರಿಸುವ ಫ್ಯಾಕ್ಟರಿಗಳಿಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಭೇಟಿ ನೀಡಿದ್ದರು. ಈ ವೇಳೆ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ವಲಯ ಅಧಿಕಾರಿ ಸೈಯದ್ ಖ್ವಾಜಾ ಮಾತನಾಡಿ, ಗ್ರಾನೈಟ್ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಇದು ಮುಖ್ಯವಾಗಿ ದೇವಾಲಯ, ಕಂಬಗಳು, ಕೆಂಪು ಸ್ತಂಭಗಳನ್ನು ಮಾಡಲು ಒಳ್ಳೆಯ ಕಲ್ಲಾಗಿದೆ. ಇಲ್ಲಿರುವ ಒಟ್ಟು 17 ಗ್ರಾನೈಟ್ ಫ್ಯಾಕ್ಟರಿಗಳು ಮಂಡಳಿಯಿಂದ ಸಮ್ಮತಿ ತೆಗೆದುಕೊಂಡಿಲ್ಲವೆಂದು ಮುಚ್ಚುವ ಆದೇಶ ಕೊಡಲಾಗಿದೆ. ಅದರ ಪರಿಶೀಲನೆಯೂ ಮಾಡಲಾಗುತ್ತಿದೆ. ಕಲ್ಲಿನ ಡಸ್ಟ್ ಪೌಡರನ್ನು ಮರುಬಳಕೆ ಮಾಡಿಕೊಳ್ಳಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರಿಂದ ಚರ್ಚಿಸಿ ಡಸ್ಟ್ ಪೌಡರನ್ನು ಮರುಬಳಕೆ ಮಾಡಬಹುದೆಂಬ ಅಂಶ ತಿಳಿಯುತ್ತಿದೆ. ಇಲ್ಲಿನ ಯಾವುದಾದರೂ ಒಂದು ಜಾಗದಲ್ಲಿ ಡಸ್ಟ್ ಪೌಡರನ್ನು ಡಂಪ್ ಮಾಡಿ ಪ್ರೆಸ್ಸಿಂಗ್ ಮತ್ತು ಬ್ಲಾಕ್ಸ್ ಮಾಡಿ ಮಾರಾಟವೂ ಮಾಡಬಹುದು. ಇದು ರೆವೆನ್ಯೂ ಸಹ ಬರುವಂತಾಗಿದೆ ಎಂದು ಹೇಳಿದರು. ಗ್ರಾನೈಟ್ ಕಟ್ಟಿಂಗ್ ಆ್ಯಂಡ್ ಪಾಲಿಶಿಂಗ್ ಇದು ಮುಖ್ಯವಾಗಿ ಈ ದೇವಸ್ಥಾನಗಳು, ಟೆಂಪಲ್ಗಳ ಸ್ತಂಭಗಳೆಲ್ಲ ಮಾಡೋಕ್ಕೆ ಅನುಕೂಲವಾದಂಥ ಒಳ್ಳೆಯ ಐಟಮ್ ಇದು. ಇಲ್ಲಿ ಒಟ್ಟು 17 ಈ ಥರ ಗ್ರಾನೈಟ್ ಯೂನಿಟ್ಗೆ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೀವಿ. ನಮ್ಮ ಸಮ್ಮತಿ ಪತ್ರ ತೊಗೊಂಡಿಲ್ಲ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೀವಿ. ಈಗ ಅದನ್ನು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ಇವ್ರಿಗಿರೋದೆಲ್ಲ ಒಂದೇ ಒಂದು ತೊಂದರೆ, ಈ ಡಸ್ಟ್. ನೀರು ಇವರು ಮರುಬಳಕೆ ಮಾಡ್ಕೊಳ್ತಾರೆ. ಈ ಡಸ್ಟ್ ಏನಿದೆ, ಈ ಡಸ್ಟು ಹಾರುತ್ತೆ ಗಾಳಿಗೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅದೊಂದೇ ಪ್ರಾಬ್ಲಮ್. ಬಟ್ ಅದಕ್ಕೆ ಉತ್ತರ ಇವ್ರಿಗೊಂದು ಕೊಡೋದ್ರೂ ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಮನಾಫ್, ಸಹಾಯಕ ಪರಿಸರ ಅಧಿಕಾರಿ ಕುಮಾರಸ್ವಾಮಿ, ಗ್ರಾನೈಟ್ ಫ್ಯಾಕ್ಟರಿ ಮಾಲೀಕರು, ನೌಕರ ಸಿಬ್ಬಂದಿ ಇದ್ದರು. ಹೈದರ್ ಸಾಬ್, ಇಟಿವಿ ನ್ಯೂಸ್, ದೇವನಹಳ್ಳಿ. ದಕ್ಷಿಣ ಭಾರತದ ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಜೂನಿಯರ್ ಎನ್ಟಿಆರ್ ಮತ್ತು ರಾಮ್ ಚರಣ್ ಜಂಟಿಯಾಗಿ ನಟಿಸಿರುವ RRR ಬ್ಲಾಕ್ ಬಸ್ಟರ್ ಆಗಿ ಆಸ್ಕರ್ ಅವಾರ್ಡ್ಗೂ ಆಯ್ಕೆಯಾಗಿತ್ತು. RRR ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರಚಲಿತರಾದ ಎನ್ಟಿಆರ್ ಮತ್ತೊಂದು ಚಿತ್ರ ದೇವರಾಜ್ ಸಿನಿಮಾ ಇಂದು ಬಿಡುಗಡೆಗೊಂಡಿದೆ. RRR ಮಾದರಿಯಲ್ಲಿ ಅವರ ಅಪಾರ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತು ಸಿನಿಮಾ ವೀಕ್ಷಿಸಿದ್ರು. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳ ಮನೆ ಮಗನಂತೆ ಪ್ರಸಿದ್ಧಿ ಹೊಂದಿರುವ ನಟ ಜೂನಿಯರ್ ಎನ್ಟಿಆರ್ RRR ನಂತರ ಅದೇ ಮಾದರಿಯಲ್ಲಿ ಅಬ್ಬರ ಸೃಷ್ಟಿಸಿರುವ ಮತ್ತೊಂದು ಚಿತ್ರ ದೇವರ ಚಿತ್ರ ಇಂದು ವರ್ಲ್ಡ್ ವೈಡ್ ಬಿಡುಗಡೆಗೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿರುವ ಸಿನಿಮಾ ದೇವರಾಗೆ ಮೊದಲ ದಿನವೇ ಫುಲ್ ರೆಸ್ಪಾನ್ಸ್ ಬಂದಿದೆ. ಎನ್ಟಿಆರ್ ಅಭಿಮಾನಿಗಳಿಂದ ಥಿಯೇಟರ್ ಮುಂದೆ ಆಕಾಶದೆತ್ತರಕ್ಕೆ ಹಾಕಿರುವ ಫ್ಲೆಕ್ಸ್ ಭರಾಟೆ ನಡೆದಿದೆ. ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಸಿನಿಮಾ ವೀಕ್ಷಿಸಲು ನಿಂತಿದ್ದ ಅಪಾರ ಅಭಿಮಾನಿಗಳು ಸಿನಿಮಾ ನೋಡ ಹೊರಬರುತ್ತಿದ್ದಂತೆ ಖುಷಿಯಾಗಿದ್ರು. ತಮ್ಮ ಹೀರೋ ಪರ ಅಭಿಮಾನದ ಮಳೆ ಸುರಿದ್ರು. ದೇವರ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ, 100 ದಿನ ಪ್ರದರ್ಶನ ಖಚಿತ ಎಂದಿಲ್ಲ. ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡುತ್ತಿದ್ರು. ಇದುವರೆಗೂ ಎನ್ಟಿಆರ್ ಸಿನಿಮಾದಲ್ಲಿ ಇದೊಂದೇ ಹೈಲೈಟ್ ನೋಡ್ಬಿಡಿ. 2 ಕಾತ್ಕೋಲೆ ಸಕ್ಕತ್ತಾಗಿರುತ್ತೆ. ದೇವರ 2 ಸೆಕೆಂಡ್ ಹಾಫ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೂಪರ್. ನಾಯಕ ನಟನಾಗಿ ನಟಿಸಿರುವ ಎನ್ಟಿಆರ್ಗೆ ನಾಯಕ ನಟಿಯಾಗಿ ಜಾಹ್ನವಿ ಕಪೂರ್ ನಟಿಸಿದ್ದು, ಈ ಸಿನಿಮಾವನ್ನು ಕೊರಟಾಲ ಶಿವು ನಿರ್ದೇಶಿಸಿದ್ದಾರೆ.
ಇನ್ನು ದೇವರ ಮೊದಲನೆಯ ಭಾಗ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಅಭಿಮಾನಿಗಳು ದೇವರ ಎರಡನೇ ಭಾಗಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರನ್ನು ಮತ್ತೊಂದು ಬೆಂಗಳೂರನ್ನಾಗಿ ಮಾಡಬೇಕೆಂಬ ಆಸೆ ತಮಗಿದೆ. ಹಾಗಾಗಿ ತುಮಕೂರು ಬೆಂಗಳೂರು ಮಾರ್ಗದಲ್ಲಿರುವ 2 ಪಥದ ರೈಲ್ವೆ ಹಳಿಗಳನ್ನು 4 ಲೈನ್ಗಳನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದರು. ತುಮಕೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ತುಮಕೂರು ಯಶವಂತಪುರ ಹೊಸ ಮೆಮು ರೈಲು ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಸಚಿವ ವಿ ಸೋಮಣ್ಣ ಮಾತನಾಡಿ, ತುಮಕೂರನ್ನು ಮತ್ತೊಂದು ಬೆಂಗಳೂರನ್ನಾಗಿ ಮಾಡುವ ಆಸೆ ಇದೆ. ರಾಜ್ಯದಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ರೈಲ್ವೆ ಕ್ರಾಂತಿ ಮಾಡಲು ಬದ್ಧರಾಗಿರುವುದಾಗಿ ತಿಳಿಸಿದ ಅವರು 2027ರ ಮಾರ್ಚ್ ಒಳಗೆ ರಾಯದುರ್ಗ ತುಮಕೂರು, ದಾವಣಗೆರೆ ತುಮಕೂರು ರೈಲ್ವೆ ಮಾರ್ಗಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರವರಿಂದ ಲೋಕಾರ್ಪಣೆ ಮಾಡಿಸಲಾಗುವುದು ಎಂದರು. 2-3 ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತುಮಕೂರಿಗೆ ತರ್ತಾ ಇದ್ದೀನಿ. ಒಂದು, ತುಮಕೂರನ್ನು ನಾವು ನೀವೆಲ್ಲ ಸೇರಿ ಹೊಸ ತುಮಕೂರನ್ನಾಗಿ ಮಾಡೋಣ. ಎಷ್ಟೆಷ್ಟು ಸಾಧ್ಯನೋ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ. ಸಮಾರಂಭದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು, ಶಾಸಕರಾದ ಜೆಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು, ಎಚ್ ನಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನರೇಗಾದಡಿಯಲ್ಲಿ ದಾಳಿಂಬೆ ಬೆಳೆದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಳದೇವನಹಳ್ಳಿ ರೈತ ಚಂದ್ರಶೇಖರ್ ಈಗ ಬಂಪರ್ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹಿಂದಿನಿಂದಲೂ ಸಾಂಪ್ರದಾಯಿಕ ತರಕಾರಿ ಬೆಳೆಗಳನ್ನು ಬೆಳೆದು ಕೇವಲ ನಷ್ಟವನ್ನೇ ಅನುಭವಿಸುತ್ತಿದ್ದ ಚಂದ್ರಶೇಖರ್ ಅವರಿಗೆ ದಾಳಿಂಬೆ ಬೆಳೆ ಕೈ ಹಿಡಿದಿದ್ದು ಮೊದಲ ಫಸಲಿನಲ್ಲೇ ಭರ್ಜರಿ ಲಾಭದ ಭರವಸೆ ಮೂಡಿಸಿದೆ. ಚಂದ್ರಶೇಖರ್ ತಮ್ಮ ಜಮೀನಿನಲ್ಲಿ ಟೊಮ್ಯಾಟೊ, ಬೀನ್ಸ್ ಸೇರಿದಂತೆ ವಿವಿಧ ತರಕಾರಿ ಬೆಳೆಯುತ್ತಿದ್ರು. ಆದ್ರೆ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ. ಒಮ್ಮೆ ತರಕಾರಿಗೆ ಬೆಲೆ ಇದ್ರೆ ಮತ್ತೊಮ್ಮೆ ಬೆಲೆ ಕುಸಿತದಿಂದ ನಷ್ಟಕ್ಕೆ ಗುರಿಯಾಗುತ್ತಿದ್ರು. ಇದರಿಂದ ಬೇಸತ್ತಿದ್ದ ರೈತ ಚಂದ್ರಶೇಖರ್ ಲಾಭ ಗಳಿಸುವ ಉದ್ದೇಶದಿಂದ ಪರ್ಯಾಯ ಬೆಳೆ ಬೆಳೆಯಬೇಕೆಂಬ ನಿರ್ಧಾರ ಮಾಡ್ತಾರೆ. ಚಂದ್ರಶೇಖರ್ ಅವರ ನಿರ್ಧಾರಕ್ಕೆ ನೀರೆರೆದಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ನರೇಗಾದಡಿ ತೋಟಗಾರಿಕಾ ಬೆಳೆ ದಾಳಂಬಿಗೆ ಸಹಾಯಧನ ದೊರೆಯುತ್ತದೆ ಎಂಬ ಮಾಹಿತಿ ತಿಳಿದು ತಕ್ಷಣ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಕಾಮಗಾರಿಯನ್ನ ಕ್ರಿಯಾ ಯೋಜನೆಗೆ ಸೇರಿಸುತ್ತಾರೆ. 2.5 ಎಕರೆ ಜಮೀನಿನಲ್ಲಿ 10 ಅಡಿ ಅಂತರದಲ್ಲಿ ಸಾಲು ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿಯನ್ನ ಹದ ಮಾಡಿಕೊಳ್ತಾರೆ. ಬೆಂಗಳೂರಿನಿಂದ ಒಂದಕ್ಕೆ 50 ರು ಕೊಟ್ಟು 1000 ಸಸ್ಯಗಳನ್ನ ತಂದು ನಾಟಿ ಮಾಡುತ್ತಾರೆ. ದಾಳಿಂಬೆ ತೋಟಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಕೂಡ ಮಾಡುತ್ತಾರೆ. 1.5 ವರ್ಷ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆ ಸೂಚನೆ ಪಡೆದು ದಾಳಿಂಬೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕಾಗಿ ನರೇಗಾದಡಿಯಲ್ಲಿ 90,000 ಧನ ಸಹಾಯ ಪಡೆದಿದ್ದಾರೆ. ಸದ್ಯ ಈಗ ದಾಳಿಂಬೆ ಮೊದಲ ಫಸಲು ಬಂದಿದೆ. ದಾಳಿಂಬೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ.
ಉತ್ತಮ ಗುಣಮಟ್ಟದ ಹಣ್ಣು ಕೆಜಿ 300 ರೂಪಾಯಿವರೆಗೂ ಮಾರಾಟವಾಗ್ತಿದೆ. ಪ್ರತಿ ಸಸಿಯಲ್ಲೂ 50ರಿಂದ 80 ಹಣ್ಣು ಇದ್ದು ಈ ವರ್ಷ ಸುಮಾರು 15 ಟನ್ ದಾಳಿಂಬೆ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ಹಣ್ಣಿನ ಗುಣಮಟ್ಟದ ಮೇಲೆ ಬೆಲೆ ನಿಗದಿಯಾಗುತ್ತಿದ್ದು ಇವರ ಹಣ್ಣಿಗೆ ಕೆಜಿಗೆ 200 ರೂಪಾಯಿ ಬೆಲೆ ಸಿಗುವ ಸಾಧ್ಯತೆ ಇದ್ದು ಒಟ್ಟು 30 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ತರಕಾರಿ ಬೆಳೆಗಳಿಗೆ ಸಾಕಷ್ಟು ಕೂಲಿಕಾರರ ಅವಶ್ಯಕತೆ ಇದೆ. ಆದರೆ ಈ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಕೂಲಿಕಾರರ ಅವಶ್ಯಕತೆ ಇಲ್ಲ. ಮೊದಲ ಬಾರಿಗೆ ನರೇಗಾ ಸಹಾಯ ಪಡೆದು ಕಷ್ಟಪಟ್ಟು ದಾಳಿಂಬೆ ಬೆಳೆದಿದ್ದೇನೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದು ಒಳ್ಳೆ ಆದಾಯ ನಿರೀಕ್ಷೆಯಲ್ಲಿದ್ದೇನೆ ಎನ್ನುತ್ತಾರೆ ಚಂದ್ರಶೇಖರ್. ದಾಳಿಂಬೆ ಬೆಳೆಗಾರನ್ನ ನೋಡಿ ನಮಗೂ ದಾಳಿಂಬೆ ಬೆಳೆ ಮಾಡಬೇಕು ಅನ್ನೋ ಉತ್ಸಾಹ ಬಂದು ಕೆಲವಾರು ತೋಟಗಳಿಗೆ ಭೇಟಿ ಕೊಟ್ಟು ನಾವು ಬೆಳೆ ಮಾಡಬೇಕು ಅನ್ನೋ ಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಮೊದಲು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದ್ವಿ. ಅವರು ನೀವು ಗಿಡ ಹಾಕೋದಾದರೆ ನರೇಗಾಯಿಂದ ನಾವು ಒಂದಷ್ಟು ಗಿಡಕ್ಕೆ ಮತ್ತು ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿದರು. ಅದನ್ನು ಆ ನರೇಗಾದ ಸ್ಕೀಮನ್ನು ಉಪಯೋಗಿಸ್ಕೊಂಡು ನಾವು ಸುಮಾರು 1,000 ಗಿಡಗಳನ್ನು ತಂದು 950 ಗಿಡಗಳನ್ನು ನಮ್ಮ ತೋಟದಲ್ಲಿ ನಾಟಿ ಮಾಡಿ ಇವತ್ತಿಗೆ 1.25 ವರ್ಷ ಆಗಿದೆ. ಈಗ ಫಸಲು ಬಂದಿದೆ, ಚೆನ್ನಾಗಿ ಬಂದಿದೆ. ವ್ಯಾಪಾರಸ್ಥರು ಬಂದು ಹೋಗಿದ್ದಾರೆ 1-2-3. ಈ ತಿಂಗಳಲ್ಲಿ 1.25 ವರ್ಷ ಆಗಿದೆ. ಅಕ್ಟೋಬರ್ ಕೊನೆ ಹೊತ್ತಿಗೆ ಕಟಾವು ಆಗಬಹುದು. ಇದರಿಂದ ನರೇಗಾದಿಂದನೂ ನಮ್ಗೆ ಭಾಳ ಸಹಾಯ ಆಗಿದೆ. ಮತ್ತು ನಾವು ಕಷ್ಟಪಟ್ಟು ಮಾಡಿದ್ದಕ್ಕೋಸ್ಕರ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗ್ರಾಮದ ಜನತೆ ಆರ್ಥಿಕವಾಗಿ ಮುಂದುವರಿಯಲು ಸ್ವಾವಲಂಬನೆಯ ಜೀವನ ಸಾಗಿಸಲು ಧರ್ಮಸ್ಥಳ ಸಂಘವು ಸಹಕಾರಿಯಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪ್ರಗತಿಪರ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಜ್ಯೋತಿ ಬೆಳಗಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಧರ್ಮಸ್ಥಳ ಸಂಘಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ಮತ್ತು ಜನರ ಸ್ವಂತ ದುಡಿಮೆಯನ್ನ ಮಾಡಿ ಸ್ವಾವಲಂಬನೆಯ ಜೀವನವನ್ನು ಸಾಗಿಸಲು ಸಾವಿರಾರು ಸಂಘಗಳನ್ನು ಸ್ಥಾಪಿಸಿ ನೇರ ಸಾಲ ಸೌಲಭ್ಯಗಳನ್ನು ನೀಡಿ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕರಿಸುತ್ತಿವೆ. ಇಂತಹ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಸಂಘವು ತಾಲೂಕು ಮಟ್ಟದಲ್ಲಿಯೇ ಅಲ್ಲದೆ ಹೋಬಳಿ, ಪಂಚಾಯಿತಿ, ಗ್ರಾಮ ಮಟ್ಟದಲ್ಲೂ ಕೂಡ ಸಾಮೂಹಿಕ ಪೂಜಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಕಲ್ಪಿಸಿದಂತಾಗುತ್ತದೆ ಎಂದು ಹೇಳಿದರು. ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದಾರೆ. ಗ್ರಾಮದ ಜನತೆಯ ಬಗ್ಗೆ ಅತ್ಯಂತ ಒಂದು ಆರ್ಥಿಕವಾಗಿ ಮುಂದುವರಿಲಿ ಅನ್ನೋ ಒಂದು ದೃಷ್ಟಿಯಿಂದ ಸಹಸ್ರಾರು ಸ್ವಸಹಾಯ ಸಂಘಗಳನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ತಿಳಿದುಪಟ್ಟಂಗೆ 3,500ಕ್ಕಿಂತಲೂ ಹೆಚ್ಚು ಸ್ವಸಹಾಯಕ ಸಂಘಗಳನ್ನು ಸ್ಥಾಪನೆ ಮಾಡಿ ಸುಮಾರು 23-24 ಸಾವಿರ ಸದಸ್ಯರನ್ನ ನೇಮಕ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಆಯುಕ್ತೆ ಗೀತಾ, ಬಿಇಒ ಕೆವಿ ಶ್ರೀನಿವಾಸ ಮೂರ್ತಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷೆ ಪರೇದ್, ನಗರಸಭೆ ಸದಸ್ಯ ಮೋಹನ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ನಾಗರಾಜ್ ನಾಯಕ್, ನಿವೃತ್ತ ಪ್ರಾಂಶುಪಾಲೆ ನಾಗರತ್ನಮ್ಮ ಇನ್ನಿತರರು ಭಾಗವಹಿಸಿ. ಪ್ರದೀಪ್, ಪಿ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಕೇಂದ್ರ ಸರ್ಕಾರದಲ್ಲಿ ಸ್ಥಾನಮಾನಗಳ ಮೇಲೆ ಸ್ಥಾನಮಾನ ದೊರೆಯುತ್ತಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರನ್ನಾಗಿ ನೇಮಿಸಿದ್ದು, ಇಂದು ಸಂಸತ್ನ ಹಣಕಾಸು ಸಮಿತಿ ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಿದೆ. ಡಾಕ್ಟರ್ ಕೆ ಸುಧಾಕರ್ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿದ್ದು, ತಮ್ಮ ಮೌಲ್ಯಯುತ ಭಾಷಣಗಳಿಂದ ಸಂಸತ್ನಲ್ಲಿ ಗಮನ ಸೆಳೆದಿದ್ರು. As I said, this year a provision of 1.52 lakh crores has been made for the sector of agriculture to the benefit of farmers, doubling their income, madam.
and cooperative federalism they speak, but it is Modi ji's government, in the true spirit of cooperative federalism, has accepted the recommendations of 14th and 15th Finance Commission. Over the last decade, around 41 to 42% of central taxes have been shared with the states. ಕೇಂದ್ರ ಸರ್ಕಾರ ಸುಧಾಕರ್ ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ನೀಡಲು ಮುಂದಾಗಿದ್ದು, ಕರ್ನಾಟಕದಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಯುವುದರಿಂದ ರೇಷ್ಮೆ ಕೃಷಿ ಬಗ್ಗೆ ಅರಿವಿರುವ ಹಿನ್ನೆಲೆಯಲ್ಲಿ ಸಂಸದ ಸುಧಾಕರ್ರನ್ನ ಇತ್ತೀಚೆಗೆ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರನ್ನಾಗಿ ನೇಮಿಸಿತ್ತು. ಇದರ ಬೆನ್ನಲ್ಲೇ ಇಂದು ಮಹತ್ವದ ಸಂಸತ್ ಹಣಕಾಸು ಸ್ಥಾಯಿ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. ಸುಧಾಕರ್ ಅವರು ಈ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂತಸ ಹಂಚಿಕೊಂಡಿದ್ದು, ಸುಧಾಕರ್ ಅವರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಹಾಗೂ ನಮ್ಮ ವಾರ್ಡ್ನ ಮಕ್ಕಳಿಗೆ ಹಾಗೂ ಜನತೆಗೆ ಯಾವುದೇ ರೀತಿಯ ಕಾಯಿಲೆಗಳು ಹಾಗೂ ತೊಂದರೆಗಳು ಬಾರದಿರಲಿ ಎಂದು ಪ್ರಾರ್ಥಿಸಿ ಓಂ ಶಕ್ತಿ ಭಕ್ತಾದಿಗಳು ಓಂ ಶಕ್ತಿ ಅಮ್ಮನವರಿಗೆ ಶ್ರದ್ಧಾ ಭಕ್ತಿಯಿಂದ ಗಂಜಿ ಸೇವೆ ಸಲ್ಲಿಸಿದರು. ಶುಕ್ರವಾರ ವೆಂಕಟೇಶಮ್ಮ ಮುನಿಯಪ್ಪ ಸ್ವಾಮಿರವರ ನೇತೃತ್ವದಲ್ಲಿ ಹೋಂಶಕ್ತಿ ಭಕ್ತಾದಿಗಳು ಚಿಂತಾಮಣಿ ರಾಮಕುಂಟೆ ಬಳಿಯ ಸಹನೇಶ್ವರ ದೇವಾಲಯದ ಪಕ್ಕದಲ್ಲಿನ ಹೋಂಶಕ್ತಿ ಅಮ್ಮನವರ ದೇವಾಲಯದಿಂದ ಗಂಜಿಯ ಮಡಿಕೆಗಳನ್ನು ಹೊತ್ತು ಅಗ್ರಹಾರದ ಪಟ್ಟಾಲಮ್ಮ ದೇವಸ್ಥಾನ, ಶ್ರೀರಾಮನಗರ ಬಂಡೆ ಮೇಲಿನ ಗಂಗಮ್ಮ ಮತ್ತಿತರರ ದೇವಾಲಯಗಳಿಗೆ ತಮಟೆ ವಾದ್ಯಗಳೊಂದಿಗೆ ಗಂಜಿನ ಮೆರವಣಿಗೆ ಮಾಡಿದರು. ನಂತರ ದೇವಾಲಯಕ್ಕೆ ತೆರಳಿ ಹೋಂಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಿ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಹಾಗೂ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಇನ್ನು ಹೋಂಶಕ್ತಿ ಅಮ್ಮನವರ ಗಂಜಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಮಟೆ ಕಲಾವಿದ ಮಂಜೇಶ್ ರವರ ತಮಟೆ ಸದ್ದಿಗೆ ಹೋಂಶಕ್ತಿ ಮಹಿಳಾ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಎಲ್ಲ ಹೋಂಶಕ್ತಿ ಭಕ್ತಾದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದಲ್ಲಿರುವ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ವತಿಯಿಂದ ರಸಗೊಬ್ಬರಗಳನ್ನು ಮಾರಾಟ ಮಾಡಲಾಗುತ್ತಿದ್ದವು. ಸಂಘದ ಷೇರುದಾರರು ಇಲ್ಲಿಯೇ ರಸಗೊಬ್ಬರಗಳನ್ನು ಖರೀದಿಸಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಸಂಘದ ಅಧ್ಯಕ್ಷ ಎಂವಿ ಶಿವಣ್ಣ ಮನವಿ ಮಾಡಿದರು. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ಸಹಕಾರ ಸಂಘಗಳ ಒಕ್ಕೂಟದಿಂದ ಸಂಘದಲ್ಲಿ ಮತ ಚಲಾಯಿಸಲು ಹಾಗೂ ಸ್ಪರ್ಧಿಸಲು ಅನೇಕ ಕಾನೂನುಗಳನ್ನು ತಂದಿದ್ದು, ಅದರಲ್ಲಿ ವಿಶೇಷವಾಗಿ ಸಂಘದಲ್ಲಿ ವ್ಯವಹಾರ ಮಾಡಿರುವ ಬಗ್ಗೆ ಷರತ್ತು ವಿಧಿಸಲಾಗಿದೆ. ಸದಸ್ಯರು ಖರೀದಿ ಮಾಡುವಾಗ ಸದಸ್ಯತ್ವದ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ನೀಡಿದರೆ ಸಂಘದಲ್ಲಿ ವ್ಯವಹಾರ ಮಾಡುವಂತಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸದಸ್ಯರು ಇದನ್ನು ಮಾಡಬೇಕೆಂದು ತಿಳಿಸುತ್ತಾ ಸಂಘದಲ್ಲಿ ಆಗಿರುವ ಖರ್ಚು ಮತ್ತು ಲಾಭಗಳ ಬಗ್ಗೆ ಸಭೆಯಲ್ಲಿ ಮಂಡನೆ ಮಾಡಿದರು. ಇಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಆಗಿತ್ತು. ಆದರೆ ಸಂಘ 2023-24ನೇ ಸಾಲಿನಲ್ಲಿ ಖರ್ಚು 11,68,480 ಖರ್ಚಾಗಿ ಅಧಿಕ ವೆಚ್ಚ ಯಾವುದೇ ಹೆಚ್ಚಾಗಿ ಆಗಿರುವುದಿಲ್ಲ ಮತ್ತು 2023-24ನೇ ಸಾಲಿನಲ್ಲಿ ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಎಸ್ ಅಶ್ವಥಪ್ಪ, ಉಪಾಧ್ಯಕ್ಷ ವೆಂಕಟೇಶಪ್ಪ, ನಿರ್ದೇಶಕರಾದ ಗಂಗಾಧರಪ್ಪ, ಕೆಜೆ ಆನಂದರೆಡ್ಡಿ, ಚನ್ನಕೇಶವರೆಡ್ಡಿ, ಗಂಗಿರೆಡ್ಡಿ, ಪಿಎನ್ ವೇಣುಗೋಪಾಲ್, ಎಚ್ ವೆಂಕಟೇಶಪ್ಪ, ನರಸಿಂಹಪ್ಪ ಇನ್ನಿತರರಿದ್ದರು.
ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ತಾಲೂಕಿನ 32 ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡಿ ಹಣಕ್ಕೆ ಬೇಡಿಕೆ ಒಡ್ಡುತ್ತಿದ್ದು, ಕೂಡಲೇ ಅಂತಹ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಎಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ತಾಲೂಕು ಆಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿದರು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಾಲೂರು ತಾಲೂಕು ಆಡಳಿತ ವಿರುದ್ಧ ಕೆಂಪೇಗೌಡ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಶಾಸಕ KY ನಂಜೇಗೌಡರಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಇತ್ತೀಚೆಗೆ ತಾಲೂಕಿನ 32 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು, ಎಲ್ಲ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಹಣವನ್ನು ಬೇಡಿಕೆ ಇಡೋದು ಕಂಡುಬರುತ್ತಿದೆ. ಅಲ್ಲದೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಭ್ರಷ್ಟ ಅಧಿಕಾರಿಗಳು ತಲುಪಿಸುತ್ತಿಲ್ಲ. ಇದರಿಂದ ಅಭಿವೃದ್ಧಿ ಕುಂಠಿತವಾಗಿದ್ದು, ಅಂತಹ ಅಧಿಕಾರಿಗಳನ್ನು ಶಾಸಕರು ಕೂಡಲೇ ವರ್ಗಾವಣೆ ಅಥವಾ ಅಮಾನತುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸಿದ ಅವರು, ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ನಿಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಬಡವರ ಕೆಲಸಗಳು ಆಗ್ತಾ ಇಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ತುಂಬಾನೇ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಇಷ್ಟೇ, ಇಡೀ ತಾಲೂಕಿನ ಎಷ್ಟು ಇಲಾಖೆಗಳಿದೋ ಅಷ್ಟು ಇಲಾಖೆಗಳನ್ನು ವಿಳಂಬ ಆಗ್ತಾ ಇದೆ ಕೆಲಸಗಳು. ಕಾರಣ ಇಷ್ಟೇ, ಯಾರು ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೂಲಕ ಯಾರು ಏನು ವ್ಯವಸ್ಥೆ ಮಾಡ್ತಾರೋ ಅವ್ರ ಕೆಲಸ ಆಗ್ತದೆ. ಬಡಬಗ್ಗರಿಗೆ ಪಾಪ 1 ತಿಂಗಳಾದ್ರೂ 2 ತಿಂಗಳಾದ್ರೂ ಅರ್ಜಿ ಕೊಟ್ಟರು ಅವ್ರ ಕೆಲಸ ಆಗ್ತಾ ಇಲ್ಲ. ಇಷ್ಟೇ ಕಾರಣ. ಏನು ಕಾರಣ ಅಂತಂದರೆ ತಾಲೂಕು ಆಡಳಿತ ಕುಂಠಿತವಾಗಿದೆ. ಆ ಕುಂಠಿತಕ್ಕೆ ಕಾರಣ ತಾಲೂಕು ಆಡಳಿತನೇ ಮೂಲ ಕಾರಣ ಆಗಿರ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ SM ರಾಜು, ಜಿಲ್ಲಾ ರೈತ ಘಟಕ ಅಧ್ಯಕ್ಷ ಮಾದನಹಟ್ಟಿ M ರವಿಕುಮಾರ್, ಜಿಲ್ಲಾ ಗೌರವಾಧ್ಯಕ್ಷ ಬಡಗಿ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ HY ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಅಶೋಕ್, ಪ್ರಧಾನ ಕಾರ್ಯದರ್ಶಿ KN ಜಗದೀಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪ್ರಯುಕ್ತ ಹಸಿರು ಸ್ವಚ್ಛ ಚಿಕ್ಕಬಳ್ಳಾಪುರ ಮತ್ತು ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲಾಡಳಿತ ಸಂಕಲ್ಪ ಮಾಡಿದ್ದು, ಜಿಲ್ಲೆಯ ನಾಗರಿಕರು ಮತ್ತು ಪ್ರವಾಸಿಗರು ಸಹಕರಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ BT ಯಶವಂತ್ ಕುಮಾರ್ ತಿಳಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಶ್ರಮಿಸುತ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ನಂದಿ ಗಿರಿಧಾಮದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ BT ಯಶವಂತ್ ಚಾಲನೆ ನೀಡಿ ಮಾತನಾಡಿ, ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಪ್ರವಾಸಿಗರಿಗೆ ನಂದಿ ಗಿರಿಧಾಮದಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸುವ ಉದ್ದೇಶದೊಂದಿಗೆ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ 2024 ಕಾರ್ಯಕ್ರಮ ಆಚರಿಸಿದ್ದೇವೆ. ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬರುವಾಗ ಪ್ರವಾಸಿ ತಾಣಗಳ ನಿಯಮಗಳು ಹಾಗೂ ನಿಬಂಧನೆಗಳನ್ನು ಪಾಲಿಸಬೇಕು. ಪ್ಲಾಸ್ಟಿಕ್ ಯುಕ್ತ ವಸ್ತುಗಳನ್ನು ಬಳಸಬಾರದು. ರಾಜ್ಯದಲ್ಲಿ ನಂದಿ ಗಿರಿಧಾಮವು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರವಾಸಿಗರು ಯಾವುದೇ ಅವಘಡಗಳಿಗೆ ಅವಕಾಶ ನೀಡದೆ ವೀಕ್ಷಣಾ ಕಾರ್ಯಗಳಲ್ಲಿ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು. ನಂದಿ ಬೆಟ್ಟದ ಮೇಲಿನ ಏನು ಗಿರಿಧಾಮದ ಮೇಲ್ಭಾಗ ಏನಿದೆ, ಇದನ್ನ BGS ಕಾಲೇಜು ಸ್ಟೂಡೆಂಟ್ಸು ಮತ್ತೆ ಸಾರ್ವಜನಿಕರು ಮತ್ತು ಇಲಾಖಾ ಅಧಿಕಾರಿಗಳೊಂದಿಗೆ ಮತ್ತು ಸಿಬ್ಬಂದಿ ವರ್ಗದೊಂದಿಗೆ ಆಚರಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಮಾನ್ಯ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರತಿಕ್ರಿಯೆ ಬಂದಿತ್ತು. ಸೊ ಈ ಒಂದು ನಂದಿ ಹಿಲ್ಸಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ನಂದಿ ಹಿಲ್ಸಲ್ಲಿ ಮೇಲ್ಭಾಗವನ್ನು ಸ್ವಚ್ಛತೆಯ ದೃಷ್ಟಿಯಿಂದ ಸ್ವಚ್ಛತಾ ಹಿ ಸೇವಾ ಅನ್ನೋ ಒಂದು ಕಾರ್ಯಕ್ರಮದೊಂದಿಗೆ ಈ ವರ್ಷದ ವಿಶ್ವ ಪ್ರವಾಸೋದ್ಯಮ ದಿನ ಸಂದೇಶ
ಪ್ರವಾಸೋದ್ಯಮ ಮತ್ತು ಶಾಂತಿ ಎನ್ನುವ ಒಂದು ಶೀರ್ಷಿಕೆಯಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ಈಶ್ವರಪ್ಪ ಮಾತನಾಡಿ, ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಂದಿ ಗಿರಿಧಾಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರವಾಸಿಗರು ಮತ್ತು ಸಾರ್ವಜನಿಕರು ಈ ಸ್ವಚ್ಛತಾ ಕಾರ್ಯಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆಯೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಕಲಾ ತಂಡಗಳು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಲೆಗಳನ್ನು ಪ್ರದರ್ಶಿಸಿದರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಘೋಷವಾಕ್ಯವಾದ ಪ್ರವಾಸೋದ್ಯಮ ಮತ್ತು ಶಾಂತಿಯ ಬಗ್ಗೆ ಅಧಿಕಾರಿಗಳು ತಿಳಿಸಿಕೊಟ್ಟು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ನಗರಸಭೆ ಪೌರಾಯುಕ್ತರು, ಪ್ರವಾಸಿಗರು, ಬಿಜಿಎಸ್ಪಿಯು ಕಾಲೇಜ್ನ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನತೆ ಆರೋಗ್ಯಕರವಾಗಿ ಸ್ವಚ್ಛವಾಗಿ ನೆಮ್ಮದಿಯಿಂದ ಜೀವನ ಮಾಡಲು ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ. ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಮೇಲು ಕೀಳು ಇಲ್ಲ, ಸಮಾಜಕ್ಕೆ ಸೇವೆ ನೀಡುವ ಶ್ರೇಷ್ಠ ಸೇವೆ ಸ್ವಚ್ಛ ಸೇವೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ನಗರದ ಜನತೆ ಆರೋಗ್ಯಕರವಾಗಿ ಸ್ವಚ್ಛವಾಗಿ ನೆಮ್ಮದಿಯಿಂದ ಜೀವನ ಮಾಡಲು ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ. ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಮೇಲು ಕೀಳು ಇಲ್ಲ, ಸಮಾಜಕ್ಕೆ ಸೇವೆ ನೀಡುವ ಶ್ರೇಷ್ಠ ಸೇವೆ ಸ್ವಚ್ಛ ಸೇವೆ. ಅಂತಹ ಸೇವೆಯ ಮೂಲಕ ನಗರವನ್ನು ಸ್ವಚ್ಛವಾಗಿಡಲು ಶ್ರಮಿಸುವ ಪೌರ ಕಾರ್ಮಿಕರಿಗೆ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರ ಯಾವುದೇ ಸಮಸ್ಯೆಗೆ ನಾನು ಪರಿಹಾರ ಮಾಡುತ್ತೇನೆ ಎಂದು ತಿಳಿಸಿದರು. ಇವತ್ತು ಸಣ್ಣ ಒಂದು ಪಂಚಾಯಿತಿ ಮಟ್ಟದಿಂದ ಹಿಡಿದು ನಗರ ಬೆಂಗಳೂರಲ್ಲ ಡೆಲ್ಲಿ ಮಟ್ಟದವರೆಗೂ ಕೂಡ ಏನಾದರೂ ಒಂದು ನಗರಗಳಾಗಲಿ ಚಿಕ್ಕ ಚಿಕ್ಕ ಪಟ್ಟಣಗಳಾಗಲಿ ಪ್ರತಿಯೊಬ್ಬರು ನಾವೆಲ್ಲ ಅತ್ಯಂತ ಆರೋಗ್ಯಕರವಾಗಿ ಸ್ವಚ್ಛವಾಗಿ ಮಾನಸಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಪೌರ ಕಾರ್ಮಿಕರ ಸೇವೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಅವರ ಆರೋಗ್ಯವನ್ನು ಬೇಕಾದ್ರೆ ಕೆಡಿಸಿಕೊಂಡು ನಮ್ಮ ಎಲ್ಲ ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಪೌರ ಕಾರ್ಮಿಕರು. ನಗರಸಭೆ ಪೌರಾಯುಕ್ತೆ ಟಿಎಂ ಗೀತಾ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು, ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು. ಇಂದು ನಮ್ಮ ನಗರಸಭೆಯ ಆರೋಗ್ಯ ಅಧಿಕಾರಿಯಾದ ನವೀನ್ ಕೂಡ ಒಬ್ಬ ಪೌರ ಕಾರ್ಮಿಕರ ಮಗ ಆಗಿರುವುದು ನಿಮಗೆಲ್ಲ ಆದರ್ಶ ಎಂದರು. ವೈಯಕ್ತಿಕವಾಗಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತ ನವೀನ್ ಅವರಿಗೆ ತುಂಬು ಹೃದಯದ ಯಾಕೆಂತಂದ್ರೆ ಒಬ್ಬ ಪೌರ ಕಾರ್ಮಿಕರ ಮಗ ಸಹ ಇವತ್ತು ನಾನು ಉನ್ನತವಾದ ಸ್ಥಾನವನ್ನು ತಲುಪುವುದಕ್ಕೆ ಅವರೇ ನಿಮ್ಗೆ ಆದರ್ಶ. ಇದೇ ವೇಳೆ ಕ್ರೀಡೆಯಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ನೆನಪಿನ ಕಾಣಿಕೆ ಮತ್ತು ಶಾಸಕರಿಂದ ಸಮವಸ್ತ್ರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಗರ ಯೋಜನಾಧಿಕಾರಿ ಮಾಧವಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಬಿಇಒ ಕೆವಿ ಶ್ರೀನಿವಾಸಮೂರ್ತಿ ಹಾಗೂ ನಗರಸಭಾ ಸದಸ್ಯರು ಮತ್ತು ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕಾಂಗ್ರೆಸ್ ಅಧಿಕಾರದಿಂದ ತೊಲಗಿ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನಾದರೂ ವಿದ್ಯಾವಂತ ಯುವಕರಿಗೆ ಉದ್ಯೋಗದ ಭರವಸೆ ಸಿಗುತ್ತೆ, ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡ್ತಾರೆ ಎಂದು ಭಾವಿಸಿದ್ದು ಸುಳ್ಳಾಗಿದೆ. ಮಹಿಳೆಯ ಮೇಲೆ ಇನ್ನಿಲ್ಲದ ದೌರ್ಜನ್ಯಗಳು ನಡೆಯುತ್ತಿವೆ. ಅಮೃತ ಕಾಲ ಬರುತ್ತೆ, ದೇಶವೆಲ್ಲ ಸುಭಿಕ್ಷೆಯಿಂದ ಬರುತ್ತೆ ಎಂಬ ನರೇಂದ್ರ ಮೋದಿ ಮಾತುಗಳು ಇನ್ನು ನಂಬಬೇಕೆ ಎಂದು ಜನಪದ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷೆ ದೇವಿ ಪ್ರಶ್ನಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಎಸ್ಎಫ್ಐ 3 ದಿನಗಳ ರಾಜ್ಯ ಸಮ್ಮೇಳನ 2ನೇ ದಿನವಾದ ಇಂದು ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷೆ ದೇವಿ ಸಮ್ಮೇಳನಕ್ಕೆ ಶುಭಾಶಯ ಕೋರಿ ಮಾತನಾಡಿ, ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದರೆ ಅಮೃತ ಕಾಲ ಬರುತ್ತೆ ಎಂದು ಭಾವಿಸಿದ್ದೆವು. ವಿದ್ಯಾವಂತ ಯುವಕರ ಸಮಸ್ಯೆ ಬಗೆಹರಿಯುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಬಡವರೆಲ್ಲರಿಗೂ ಉಚಿತ ಶಿಕ್ಷಣ ಭಾಗ್ಯ ಸಿಗುತ್ತೆ ಎಂದು ಭಾವಿಸಿದ್ದೆವು. ಆದರೆ 10 ವರ್ಷ ಅಧಿಕಾರ ಅನುಭವಿಸಿ 11ನೇ ವರ್ಷದಲ್ಲಿ ನಡೆಯುತ್ತಿರುವ ನರೇಂದ್ರ ಮೋದಿ ಸರ್ಕಾರದಲ್ಲಿ ನಾವು ನಿರೀಕ್ಷಿಸಿದ್ದ ಯಾವ ಭರವಸೆಯೂ ಈಡೇರಿಲ್ಲ. ಬದಲಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿವೆ, ಜಾತಿ ಧರ್ಮ ಆಧಾರಿತ ಕಲಹಗಳು ಹೆಚ್ಚಾಗುತ್ತಿವೆ. ವಿದ್ಯಾರ್ಥಿಗಳಾದ ನೀವು ದೇಶದ ಅಭಿವೃದ್ಧಿಯ ಭಾಗ, ಇಂತಹ ಸೂಕ್ಷ್ಮವಾದ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಸಬೇಕು ಎಂದರು.
ವೇದಿಕೆಯಲ್ಲಿ ಎಸ್ಎಫ್ಐ ರಾಷ್ಟ್ರ ಅಧ್ಯಕ್ಷ ಸಾನು, ರಾಜ್ಯಾಧ್ಯಕ್ಷ ಅಮರೇಶ್, ಉಪಾಧ್ಯಕ್ಷೆ ಸುಜಾತ ಕಡದಗ, ಜಿಲ್ಲಾಧ್ಯಕ್ಷ ಸೋಮಶೇಖರ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏಕಕಾಲದಲ್ಲಿ 80 ಕೆಲಸಗಳನ್ನು ಮಾಡಲು ಒತ್ತಡ ಹೇರುತ್ತಿರುವ ಸರ್ಕಾರ ಮತ್ತು ಮೇಲಾಧಿಕಾರಿಗಳು ಕೂಡಲೇ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯನ್ನಾಗಿ ಪರಿಗಣಿಸಿ ಸೂಕ್ತ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ರಘುಪತಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸಿದರು. ನಂತರ ಸಂಘದ ಅಧ್ಯಕ್ಷ ರಘುಪತಿ ಮಾತನಾಡಿ, ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯನ್ನಾಗಿ ಪರಿಗಣಿಸಬೇಕು. 2 ವರ್ಷದಿಂದೀಚೆಗೆ 16 ತಂತ್ರಾಂಶಗಳನ್ನು ಮಾಡಲಾಗಿದೆ. ಮೊಬೈಲ್ನಲ್ಲಿ ಕೆಲಸ ಮಾಡುವಂತಾಗಿದೆ. 18 ತಂತ್ರಾಂಶಗಳು ಗಣಕಯಂತ್ರದಲ್ಲಿ ಮಾಡುವುದು. ಇವೆರಡನ್ನು ತಾಂತ್ರಿಕ ಹುದ್ದೆ ಅಲ್ಲ ಎಂಬುದಾದರೆ ನಮ್ಮ ಬಳಿ ಕೆಲಸ ಮಾಡಿಸುವುದು ತಪ್ಪು ಆಗುತ್ತದೆ. ಕೆಲಸ ಮಾಡಲು ನಾವು ರೆಡಿ ಇದ್ದು 70% ಕೆಲಸ ಮುಗಿದಿದೆ. ಇನ್ನು ಉಳಿಕೆ 30% ಕೆಲಸ ಮುಗಿಸಲು ಮೇಲಾಧಿಕಾರಿಗಳು ಸರ್ಕಾರ ಒತ್ತಾಯ ಮಾಡುತ್ತಿದೆ. ಆದರೆ ಒತ್ತಡದ ಮಧ್ಯೆ ಕೆಲಸ ಮಾಡುವ ಅನಿವಾರ್ಯತೆ ಏನಿದೆ? ಮೊದಲು ಸೌಲಭ್ಯಗಳನ್ನ ಒದಗಿಸಿ ನಂತರ ಕೆಲಸಗಳನ್ನು ಕೇಳಬೇಕು ಎಂದು ಒತ್ತಾಯಿಸಿದರು. ಆಡಳಿತಾಧಿಕಾರಿ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಎಂದು ನಮ್ಮನ್ನು ಪರಿಗಣಿಸಬೇಕು. ರೀಸನ್ ಇಷ್ಟೇ, 16 ಆ್ಯಪ್ಗಳನ್ನ ಮಾಡಿದ್ದಾರೆ. ನಮ್ಮ ಈ 1.5-2 ವರ್ಷದಿಂದ ಈಚೆಗೆ 16 ಆ್ಯಪು ಮೊಬೈಲಲ್ಲಿ ಮಾಡ್ತಾಯಿದ್ದೀವಿ, 18 ಆ್ಯಪು ಕಂಪ್ಯೂಟ್ರಲ್ಲಿ ಮಾಡ್ತಾಯಿದ್ದೀವಿ. ಸೊ ಇವೆರಡೂ ನಾವು ತಾಂತ್ರಿಕ ಹುದ್ದೆ ಅಲ್ಲ ಅನ್ನೋದಾದರೆ ಇವನ್ನೆಲ್ಲ ನಮ್ಮ ಹತ್ರ ಕೆಲಸ ಮಾಡಿಸೋದು ತಪ್ಪಾಗುತ್ತೆ. ನಾವು ಈ ಕೆಲಸ ಮಾಡೋಕೆ ನಾವಂತೂ ರೆಡಿ ಇದ್ದೀವಿ, ಮಾಡ್ತಾಯಿದ್ದೀವಿ. ಆಲ್ರೆಡಿ ಈಗ ಅವ್ರು ಏನು ಹೇಳಿದ್ದಾರೆ, 70% ಕೆಲಸ ಮುಗಿಸಿದ್ದೀವಿ ನಾವು. ಇನ್ನು 30% ಏನಿದೆ ಆ ಕೆಲಸನೂ ಮುಗಿಸ್ಬೇಕು ಅನ್ನೋದು ನಮ್ಮ ಮೇಲಧಿಕಾರಿಗಳೇ ಆಗಲಿ ಸರ್ಕಾರನೇ ಆಗಲಿ ನಮ್ಗೆ ಒತ್ತಾಯ ಮಾಡ್ತಾಯಿದೆ. ಆದರೆ ನಮ್ಮ ಬಗ್ಗೆ ನಮಗೆ ಒಂಥರ ಏನು ನಾವು ಇಷ್ಟೊಂದು ಕಮ್ಜೋರ ನಾವು ಈ ವಿಚಾರವಾಗಿ ನಮಗೆ ಏನು ಲ್ಯಾಪ್ಟಾಪ್ ಕೊಡ್ತಾಯಿಲ್ಲ, ಅವ್ರು ಮೊಬೈಲ್ ಕೊಡ್ತಾಯಿಲ್ಲ, ಅವ್ನು ಡಾಟಾ ಹಾಕ್ಸ್ತಾಯಿಲ್ಲ, ಪ್ರಿಂಟರ್ ಇಲ್ಲ, ಸ್ಕ್ಯಾನರ್ ಇಲ್ಲ, ಇಷ್ಟೆಲ್ಲ ಕೆಲಸನ ಈಗೇನು ಹೇಳಿದೆ ಅಷ್ಟು ಕೆಲಸನ ನಾವು ನಮ್ಮ ಸ್ವಂತ ಖರ್ಚಿಂದ ಮಾಡ್ತಾಯಿದ್ದೀವಿ. ಇನ್ನು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬಿಸಿಲಿನ ಪ್ರಖರತೆ ಇದ್ದರೂ ಸಹ ಪ್ರತಿಭಟನೆಯಲ್ಲಿ ಅಧಿಕಾರಿಗಳು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟಿಸಿದ್ದು ಗಮನ ಸೆಳೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗೌರವಾಧ್ಯಕ್ಷ ಬಾಲಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಶ್ಯಾಮ್, ಗ್ರಾಮ ಆಡಳಿತ ಅಧಿಕಾರಿ ಶ್ರೀಮಂತ್, ಎಸ್ ಆನಮ್ಗಿ, ಪ್ರಧಾನ ಕಾರ್ಯದರ್ಶಿ ಗಂಗರಾಜು ಮತ್ತಿತರರು ಇದ್ದರು. ಹೈದರ್ ಸಾಬ್, ಇಟಿವಿ ನ್ಯೂಸ್, ದೇವನಹಳ್ಳಿ. ಟ್ರಕ್ಕಿಂಗ್ ಪ್ರದೇಶವನ್ನಾಗಿ ಪ್ರಚಲಿತಗೊಳಿಸಲು ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟವನ್ನ ವಿಶ್ವ ಪ್ರವಾಸಿ ಉದ್ಯಮ ದಿನಾಚರಣೆ ಪ್ರಯುಕ್ತ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ತಿಳಿಸಿದರು. ವಿಶ್ವ ಪ್ರವಾಸಿಯೋದ್ಯಮ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆವತಿ ಗ್ರಾಮ ಸಮೀಪದ ತಿಮ್ಮರಾಯಸ್ವಾಮಿ ಬೆಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿನಾಚರಣೆಯ ಭಾಗವಾಗಿ ಬೆಟ್ಟದ ತಳಭಾಗದಿಂದ ಮೇಲ್ಭಾಗಕ್ಕೆ ಸುರಕ್ಷಿತ ಟ್ರಕ್ಕಿಂಗ್ ಸಸಿಗಳನ್ನು ನೆಡುವುದು ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಮಾತನಾಡಿ, ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪ್ರದೇಶವು ಪ್ರಚಲಿತಗೊಳಿಸಲು ಕಾರ್ಯಕ್ರಮ ಮಾಡಲಾಗಿದೆ. ಕುಂದಾಣಕ್ಕೆ ಭಕ್ತಾದಿಗಳು ಹೆಚ್ಚಾಗಿ ಬರುತ್ತಾರೆ. ಮುಖ್ಯವಾಗಿ ಸ್ಕಂದಗಿರಿ, ದಿಬ್ಬಗಿರಿ, ಶಿವಗಂಗೆ, ಮಾಕಳಿ ಹೇಗೆ ಪ್ರವಾಸಿಗರಿಗೆ ಸೆಳೆಯುತ್ತದೆ, ಈ ಪ್ರದೇಶ ಅಷ್ಟೊಂದು ಫೇಮಸ್ ಆಗಿಲ್ಲ. ಆದ್ದರಿಂದ ಟ್ರಕ್ಕಿಂಗ್ ಪ್ರದೇಶವನ್ನ ಆಗಿಸಲು ಪ್ರವಾಸಿಗರಿಗೆ ಪರಿಸರ ಸ್ನೇಹಿಯನ್ನ ಆಗಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ. ಸೊ ಹಿಂದಿನ ವರ್ಷ ಇಲ್ಲೇ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆನ ಆಚರಣೆ ಮಾಡಿದ್ರು ಅಂತ ನನಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಆದರೆ ನಾನು ಆವತ್ತಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ಇದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಇದೆ. ಕುಂದಾಣಕ್ಕೆಲ್ಲನೂ ಜನ ಬರ್ತಾರೆ, ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಇಲ್ಲಿ ಟ್ರೆಡಿಷನಲ್ ಮನೆ ದೇವರು ಅಂತ ಹೇಳೋರು ಬಿಟ್ಟರೆ ಬೇರೆ ಯಾರು ಟೂರಿಸ್ಟು ಸ್ವಲ್ಪ ಕಡಿಮೆ. ಎಸ್ಪೆಷಲಿ ಈ ಸ್ಕಂದಗಿರಿ ಮತ್ತು ಮಾಕ್ಲಿ, ಶಿವಗಂಗೆ ಟ್ರೆಕ್ ಎಷ್ಟು ಫೇಮಸ್ ಆಗಿದೆ ಅಷ್ಟು ಫೇಮಸ್ ಆವತಿ ಟ್ರೆಕ್ ಇನ್ನೂ ಆಗಿಲ್ಲ. ಸೊ ಅದಕ್ಕೆ ಇದನ್ನು ಪ್ರಮೋಟ್ ಮಾಡಬೇಕು, ಟ್ರೆಕ್ಕಿಂಗ್ ಪ್ರಮೋಟ್ ಮಾಡಬೇಕು ಅಂತ ಒಂದು
ಇದೇ ಸಂದರ್ಭದಲ್ಲಿ ಟ್ರಕ್ಕಿಂಗ್ನಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಟ್ರಕ್ಕಿಂಗ್ನಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅಲ್ಲಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಜಾಗೃತಿ ಮೂಡಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿದರು. ಅತ್ಯುತ್ತಮ ಸೇವೆ ಸಲ್ಲಿಸಿದ ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಜಿಲ್ಲಾ ಅರಣ್ಯ ಇಲಾಖೆ ಉಪನಿರ್ದೇಶಕಿ ಸರೀನಾ, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಿ ಪ್ರೀತಿ, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಆವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನಮ್ಮ, ಉಪಾಧ್ಯಕ್ಷೆ ಸೌಭಾಗ್ಯಮ್ಮ, ಸದಸ್ಯರಾದ ನರಸಪ್ಪ, ಶೋಭಾ, ನಾರಾಯಣಸ್ವಾಮಿ, ಪ್ರೇಮ, ರತ್ನಮ್ಮ, ಪಿಡಿಒ ಇಸಾಕ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹೇಂದ್ರ ಜೀಪ್ ಹಾಗೂ ಟ್ಯಾಕ್ಸಿ ನಡುವೆ ಅಪಘಾತ ನಡೆದು ಟ್ಯಾಕ್ಸಿಯಲ್ಲಿದ್ದ ಹಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆ ಕಾಟಮಾಚನಹಳ್ಳಿ ಗೇಟ್ ಬಳಿ ಶುಕ್ರವಾರ ಸಂಜೆ ನಡೆದಿದೆ. ಚಿಂತಾಮಣಿಯಿಂದ ಬೆಂಗಳೂರು ರಸ್ತೆ ಕಡೆ ಹೋಗುತ್ತಿದ್ದ ಮಹೇಂದ್ರ ಜೀಪ್ ಹಾಗೂ ಚಿನ್ನಸಂದ್ರದ ಕಡೆಯಿಂದ ಚಿಂತಾಮಣಿ ಕಡೆ ಬರುತ್ತಿದ್ದ ಬೆಂಗಳೂರಿನ ಟ್ಯಾಕ್ಸಿ ಕಾಟಮಾಚನಹಳ್ಳಿ ಗೇಟ್ ಬಳಿಯ ಯಂಗ್ ಸ್ಕೈ ಹೋಟೆಲ್ ಬಳಿ ಯೂಟರ್ನ್ ಮಾಡುತ್ತಿದ್ದ ವೇಳೆ ಮಹೇಂದ್ರ ಜೀಪ್ ಹಾಗೂ ಟ್ಯಾಕ್ಸಿ ನಡುವೆ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದ್ದು, ಅಪಘಾತದ ರಭಸಕ್ಕೆ ಟ್ಯಾಕ್ಸಿಯ ಡೋರ್ಗಳು ನಚ್ಚುಗುಚ್ಚಾಗಿದ್ದು ಮಹೇಂದ್ರ ಜೀಪ್ ರಸ್ತೆಯ ಹಳ್ಳಕ್ಕೆ ನುಗ್ಗಿದೆ. ಅಪಘಾತದಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೋಲಾರ ನಗರದ ಕಾರಂಜೇಕಟ್ಟೆ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಯೋಜನೆಗಳನ್ನು ರೂಪಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜದ ಅಭಿವೃದ್ಧಿಯ ಜೊತೆಗೆ ಮಹಿಳೆಯರು ಸಹ ಸ್ವಾವಲಂಬಿ ಜೀವನವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕ್ರಮಗಳು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ನಾಗರಿಕ ಮತ್ತು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ರಮೇಶ್, ಆರ್ಸೆಟ್ ಕೋಲಾರ ಯಲ್ಲೇಶ್, ಧರ್ಮಸ್ಥಳ ಸಂಸ್ಥೆಯ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕ ಶ್ರೀನಪ್ಪ, ಜಿಲ್ಲಾ ನಿರ್ದೇಶಕ ಪದ್ಮಯ್ಯ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರವೀಣ್ ಪ್ರಭಾಕರ್, ಅರುಣ್ ಕೆಪಿ, ಯೋಜನಾಧಿಕಾರಿ ಸಿದ್ದಗಂಗಯ್ಯ ಇನ್ನಿತರರಿದ್ದರು.
ಲೆಪರೋಸ್ಕೋಪಿ ಶಸ್ತ್ರಚಿಕಿತ್ಸೆಗೆಂದು ದಾಖಲಾಗಿದ್ದ ಯುವತಿಯೊಬ್ಬರು ಕೋಲಾರ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಪೋಷಕರು ಆರೋಪಿಸಿದ್ದಾರೆ. ಮಾಲೂರು ತಾಲೂಕಿನ ನಂಬಿಕಾನಹಳ್ಳಿ ಗ್ರಾಮದ 22 ವರ್ಷದ ದೀಪ್ತಿ ಮೃತ ಯುವತಿ. ಕಿಡ್ನಿ ಸ್ಟೋನ್ ಕಾರಣ ಬುಧವಾರ ಲೆಪರೋಸ್ಕೋಪಿ ಶಸ್ತ್ರಚಿಕಿತ್ಸೆಗಾಗಿ ಈ ಆಸ್ಪತ್ರೆಗೆ ದಾಖಲಾಗಿದ್ರು. ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಯುವತಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ವೈದ್ಯರು ಅನಸ್ತೇಷಿಯಾ ಡೋಸ್ ಹೆಚ್ಚಾಗಿ ನೀಡಿದ್ದರಿಂದಾಗಿ ಪುತ್ರಿ ಮೃತಪಟ್ಟಿದ್ದಾಳೆ ಎಂದು ಪೋಷಕರು ಆರೋಪಿಸಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಬಂದ ನಗರ ಠಾಣೆ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದು ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾನೈಟ್ ಫ್ಯಾಕ್ಟರಿಗಳಿಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಭೇಟಿ. ಅನುಮತಿ ರಹಿತ ಫ್ಯಾಕ್ಟರಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ. ಭಾರೀ ಕುತೂಹಲ ಮೂಡಿಸಿದ್ದ ದೇವರ ಚಿತ್ರ ಇಂದು ತೆರೆಗೆ. ಬಿಡುಗಡೆಗೊಂಡ ಸಿನಿಮಾ ವೀಕ್ಷಿಸಲು ಚಿಕ್ಕಬಳ್ಳಾಪುರದಲ್ಲಿ ನೂಕುನುಗ್ಗಲು. ತುಮಕೂರು ಯಶವಂತಪುರ ಹೊಸ ಮೆಮು ರೈಲು ಲೋಕಾರ್ಪಣೆ. ತುಮಕೂರನ್ನ ಮತ್ತೊಂದು ಬೆಂಗಳೂರನ್ನಾಗಿ ಮಾಡುವ ಆಸೆ. 4 ಪಥದ ರೈಲ್ವೆ ಹಳಿಗಳನ್ನಾಗಿ ಮಾಡಲು ಕ್ರಮ. ಸಚಿವ ಸೋಮಣ್ಣ. ನರೇಗಾದಡಿಯಲ್ಲಿ ದಾಳಿಂಬೆ ಬೆಳೆದ ರೈತ. ಮೊದಲ ಫಸಲಿನಲ್ಲೇ ಭರ್ಜರಿ ಲಾಭದ ನಿರೀಕ್ಷೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.